ಇದೇ ರೀತಿ ಕಾಳಮ್ಮನ ದೇವಸ್ಥಾನದಿಂದ ಮೆರವಣಿಗೆ ಹೋಗೋ ಕೆಲಸ ಮಾಡಿದ್ರು. ಇದು ಯತ್ನಾಳವ್ರ ಊರಲ್ಲ, ಅವ್ರದ್ದು ಬಿಜಾಪುರ. ನಮ್ದು ನಮ್ಮೂರು, ನಮ್ಮ ಗಣೇಶ. ನಾವು ಧಾರ್ಮಿಕವಾಗಿ ಅವ್ರ ಥರ ರಾಜಕೀಯವಾಗಿ ಗಣೇಶನೆಲ್ಲ ಬಿಡುತ್ತಲ್ಲ, ನಾವು ಧಾರ್ಮಿಕವಾಗಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಿಂದ ಬಿಡ್ತಾ ಇದ್ದೀವಿ. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಬರ್ತಾರೆ, ಒಂದಿನ ಇರ್ತಾರೆ ಹೋಗ್ತಾರೆ. ನಾವು ಇಲ್ಲೇ ಪರ್ಮನೆಂಟ್ ಇರೋರು, ಈ ಊರಿನ ಮಕ್ಕಳು. ನಮ್ಮ ದೇವರು ಭಕ್ತಿ, ಆಂಜನೇಯ ದೇವಸ್ಥಾನ ಕೂಡ ನಾವು ಒಂದು ಬೆಳ್ಳಿ ಗದೆ ಕೊಟ್ಟೆ. ಆಂಜನೇಯ ದೇವಸ್ಥಾನಕ್ಕೆ ಬಣ್ಣ ಎಲ್ಲ ಬಳಿದು ಒಡಿಸಿ ನೀಟಾಗಿ ಕಾಣಂಗೆ ಮಾಡಿದ್ದೀವಿ. ನಾವು ಭಯ ಭಕ್ತಿಯಿಂದ ಮಾಡ್ತಾಯಿದ್ದೀವಿ. ಇವತ್ತು 4 ಗಂಟೆಗೆ ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ 3 ಕೋಟಿ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ. ಅದು ಸುತ್ತಮುತ್ತಲಿನ ಕೆರೆ ಅಭಿವೃದ್ಧಿಗೆ 5 ಕೋಟಿ ಬಿಡುಗಡೆ ಮಾಡಿ ಟೆಂಡರು ಆಗಿದೆ, ಅದು ಕೆಲಸ ಸ್ಟಾರ್ಟ್ ಆಗಬೇಕು. ಅಂದರೆ ಒಟ್ಟು 8 ಕೋಟಿ ಆಯಿತು. ಅದರದ್ದು 4 ಗಂಟೆಗೆ ಇವತ್ತು ಸಭೆ ಕರೆದಿದ್ದೀನಿ. ಈ ಥರ ಕೆರಗೋಡಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹೊಸ ಸಂಪ್ರದಾಯ ಸರ್, ಇದುವರೆಗೂ ಮೆರವಣಿಗೆ ಇತ್ತಂತೆಲ್ಲ ಅದು ಕೌಂಟರ್ ಅನ್ಕೊಳ್ಳಿ, ಇಲ್ಲ ಸಂಪ್ರದಾಯನ ಅನ್ಕೊಳ್ಳಿ. ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು. ನಾವೇನು ಡ್ರಾಮಾ ನಾಟಕ ಏನಿಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಅವರು ಬರೀ ಡ್ರಾಮಾ ಮಾಡ್ತಾರೆ, ನಾವು ಭಯ ಭಕ್ತಿಯಿಂದ ಗಣೇಶನ ಬಿಡ್ತೀವಿ. ನಿಮ್ಮೊಬ್ಬರಿಗೆ ಎಲ್ಲ ಹಿಂದೂ ದೇವರು ದಿಂಡ್ರು ಎಲ್ಲ, ನಮಗೂ ಎಲ್ಲ ಇದೆ. ನಾವು ಮನೆ ಮಾತ್ರ ಪೂಜೆ ಮಾಡ್ತಿದ್ದೋ, ನೀವು ರೋಡ್ಗೆಲ್ಲ ದೇವ್ರನ್ನ ತಂದು ನಿಲ್ಲಿಸ್ಬಿಟ್ಟು ಓಟ್ ಕೇಳ್ತಾ ಇದ್ರಿ. ನಾವು ಈಗ ನಿಮ್ಮ ಥರನೇ ನಾವು ರೋಡ್ ಬರ್ತಾ ಇದೀವಿ. ಅವ್ರು ಆಯ್ಕೆ ಮಾಡಿ ಬಿಟ್ಟಿದ್ದು. ಈಗ ನಾವು ಬಿಟ್ಬಿಟ್ರೆ ಏನಂತಾರೆ, ನಮ್ಮ ಹಿಂದೂ ಇರೋದು ದೇವರು ಅವ್ರು ಆಯ್ಕೆ ಮಾಡಿ ಬಿಟ್ಟಿರೋದ ಮುಂದುವರಿಸ್ತಾ ಇದೀವಿ. ನೀವು ಏನ್ ಬೇಕಾದ್ರೂ ಟೈಟ್ಲ್ ಕೊಟ್ಕೊಳ್ಳಿ. ಅವ್ರು ಕೌಂಟರ್ ಕೊಡ್ತಾ ಇದಾರೆ, ಅವ್ರಿಗೆ ಚಕ್ಕರ್ ಕೊಡ್ತಾ ಇದಾರೆ, ಅವ್ರಿಗೆ ಟಕ್ಕರ್ ಕೊಡ್ತಾ ಇದಾರೆ, ಏನ್ ಬೇಕಾದ್ರೆ ಅನ್ಕೊಳ್ಳಿ, ಕೊಡ್ತಾ ಇದೀವಿ. ಅರೆ ನಾನು ಏನ್ ಹೇಳೋದು ಹೇಳಿ, ಭಯ ಭಕ್ತಿ ದೇವ್ರ ಭಕ್ತಿಯಿಂದ ಮಾಡ್ತಾ ಇದೀವಿ. ನೀವು ಟೈಟ್ಲ್ ಏನ್ ಬೇಕಾದ್ರೆ ಕೊಟ್ಕೊಳ್ಳಿ. ನಮ್ಮ ತಂಟೆಗೆ ನೀವು ಬಂದ್ರೆ ನಾವು ನಿಮ್ ತಂಟೆಗೆ ನಿಮ್ದೇ ಭಾಷೆಯಲ್ಲಿ ಬರ್ತೀವಿ. ಎಷ್ಟು ಜನ ಸೇರಿಸ್ತಾ ಇದೀರಿ ಸರ್? ಸೇರಿಸ್ತಲ್ರಿ, ಅವರೇ ವಾಲಂಟ್ರಿ ಆಗಿ ಬರ್ತಾ ಇದಾರೆ. ನಾವು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ಅವ್ರ ತರ ಯತ್ನಾಳವ್ರು ಎಷ್ಟು ಕೊಟ್ಬಿಟ್ಟು ಬರೋ ದಿವಸ ಬಂದ್ರು ಅಂತ ಅವ್ರಿಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ ಗುರು. 1,000 ಸೇರ್ಬೋದು, 500 ಸೇರ್ಬೋದು, 5,000 ಸೇರ್ಬೋದು, 10,000 ಸೇರ್ಬೋದು, 20,000 ಸೇರ್ಬೋದು, ಇಲ್ಲ 200 ಜನನೂ ಸೇರ್ಬೋದು. ಅದು ವಾಲಂಟ್ರಿ ಆಗಿ ಬರ್ತಾರೆ ಭಕ್ತಾದಿಗಳು.